ರಾಜ್ಯ ರಾಜಕಾರಣದಲ್ಲಿ ವಿದೇಶ ಪ್ರವಾಸ, ವಿದೇಶ ಅಧ್ಯಯನ, ಇದೆಲ್ಲ ಅಧ್ಯಯನ ಎಲ್ಲ ಮಾಡ್ತಾರೆ ಸರ್ ವಿದೇಶಕ್ಕೆ? ಸರ್ ಏನು ಅಧ್ಯಯನ ಮಾಡ್ತಾರೆ? ಏನು ಅಧ್ಯಯನ ಏನು ಯಾವ ಇಲಾಖೆದು ಮಾಡೋರು? ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು? ಅಲ್ಲೇ ಅದು ನೇರವಾಗಿ ಜನರಿಂದ ಆಯ್ಕೆಯಾದಂಥ ಅಧ್ಯಕ್ಷರಿರ್ತಾರೆ. ನಮ್ಮ ದೇಶದಲ್ಲಿ ಹಂಗಿಲ್ಲ. ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ, ಅದು ಜನ ಆಯ್ಕೆ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು. ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ, BJP ಮುಖ್ಯಮಂತ್ರಿಗಳು 40% ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ. ನೀವು 40%ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರು ಕರ್ನಾಟಕ? ಈ ಗುತ್ತಿಗೆದಾರರು ಹೇಳಕತ್ತಾರೆ 65% ಬಂದಿದೆ. ಸುಮಾರು 37,000 ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರರಿಗೆ ಕೊಡಬೇಕಾಗಿದೆ. ಎಲ್ಲ ಬರೀ ಅದಕ್ಕೆ ಏನು ನೋಡಿ, ಮೊನ್ನೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಬರೀ ಗ್ಯಾರಂಟಿಗಳಿಗೆ ಗುಣಗಾನ. ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು, ಇವ್ರು ಹೊಗಳಿದ್ರು ಅಂತ ಹೇಳಿ. ಆದರೆ ಮೊನ್ನೆ RV ದೇಶಪಾಂಡೆರು ಹೇಳಿದ್ದಾರೆ, ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ. ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು RV ದೇಶಪಾಂಡೆಯವರೇ ಇದನ್ನು ಟೀಕೆ ಮಾಡಿದ್ದಾರೆ. ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ, ಇವರೇನು ಅಧ್ಯಯನಕ್ಕೆ ಹೋಗಿಲ್ಲ. ಯಾರ ಕಡೆ ಎಷ್ಟು ಜನ ಅದಾರ ಅಂತ ಅಂಕಿ ಸಂಖ್ಯೆ ತೊಗೊಲಿಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ನನ್ನ ಅನುಭವದಲ್ಲಿ ಅಂತೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ DK ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಲಿಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದಂತ ಅವರು ಗಟ್ಟಿಯಾಗಿ ಇವರಿಬ್ಬರು ಕಚ್ಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ.